गणाधिपतिभ्यो नमः। पालिसु गजवदना सुगुण विशालदय सदनया गजवदना दया सदन गजवदना पालिसु गजवदन सुगुण विशाल दया सदन सुगुण विशाल दया सदन
ಎಲ್ಲಿಂದ ಬಂದೆ, ಹೇಗೆ ಬಂದೆ, ಯಾಕೆ ಬಂದೆ ಅರ್ಥವಾಗುತ್ತಾ ಇಲ್ಲ. ವಿಚಾರಿಸುವುದಕ್ಕೆ ಬಳಿಯಲ್ಲಿ ಯಾರೂ ಇಲ್ಲ. ನೋಡೋಣ, ಜಲದಲ್ಲೇ ಮುಂದುವರಿಯುತ್ತೇನೆ. ಈ ಕತ್ತಲೆಯಲ್ಲಿ ನನ್ನ ಹುಟ್ಟು ಯಾರಿಂದ ಯಾಕೆ ಎನ್ನುವುದು ನನಗರ್ಥವಾಗಲಿಲ್ಲ. ಪ್ರಶ್ನೆಯಾಗಿಯೇ ಉಳಿಯಬಾರದು, ಉತ್ತರವನ್ನು ಪಡೆದುಕೊಳ್ಳಬೇಕು ಎನ್ನುವ ಆಸೆಯಲ್ಲಿ ನಾನಿದ್ದೇನೆ. ನೋಡೋಣ, ಸನಿಹದಲ್ಲೂ ಯಾರಾದರೂ ಉತ್ತರಿಸುವವರು ಸಿಕ್ಕರೆ ಸಿಕ್ಕಾರು. ಯಾರು ನೀನು? ನೀನು ಯಾರು? ನೀನು ಎಲ್ಲಿಂದ ಬಂದೆ? ನೀನು ಎಲ್ಲಿಂದ? ನೀನು ಯಾಕೆ ಬಂದೆ? ಯಾಕೆ ಬಂದು ನನ್ನ ಮುಂದೆ ನಿಂದೆ? ನನ್ನ ಮುಂದೆ ನೀನು ಯಾಕೆ ನಿಂದೆ? ನಾನು ಕೇಳಿದ್ದನ್ನೇ ನೀನು ಕೇಳುತ್ತಾ ಇದ್ದೆ. ಬೇರೆ ಕೇಳುವುದಕ್ಕೆ ನನಗೆ ಎಂಥದ್ದೂ ಗೊತ್ತಿಲ್ಲ. ಈಗ ತಾನೇ ನಾನು ಹುಟ್ಟಿಕೊಂಡವ. ಬಹುಶಃ ನಾನು ಈಗಲೇ ಹುಟ್ಟಿರ್ಬೇಕು. ನಾವಿರುವರಲ್ಲದೆ ಬೇರೆ ಯಾರೂ ಕಾಣಿಸುತ್ತಾ ಇಲ್ಲ. ಎಲ್ಲ ಕತ್ತಲೆ. ಹಾಗಿದ್ರೆ ನಾವಿನ್ನು ಮುಂದೆ ಒಂದಾಗಿರೋಣ. ಹೌದಾ? ಪರಸ್ಪರ ಸಂಬಂಧವನ್ನು ಬೆಳೆಸಿಕೊಳ್ಳೋಣ. ಹೇಗೆ? ನಿನ್ನನ್ನು ಕಂಡಾಕ್ಷಣ ನನಗೆ ಪ್ರೀತಿ ವಾತ್ಸಲ್ಯ ಹುಟ್ಟುತ್ತಾ ಇದೆ. ನಿನ್ನನ್ನು ಕಂಡಾಕ್ಷಣ ಭಕ್ತಿ ಗೌರವ ಹುಟ್ಟುತ್ತಾ ಇದೆ. ಪ್ರೀತಿ ವಾತ್ಸಲ್ಯ ನಿನ್ನಲ್ಲಿ ಹುಟ್ಟಿದ ದೆಸೆಯಿಂದ ನಿನ್ನನ್ನು ತಮ್ಮ ಎನ್ನಲೇ. ಭಕ್ತಿ ಗೌರವ ನಿನ್ನಲ್ಲಿ ಹುಟ್ಟಿದ ದೆಸೆಯಿಂದ ನಿನ್ನನ್ನು ಅಣ್ಣ ಎನ್ನಲೇ. ತಮ್ಮ ಅಣ್ಣ ಇಷ್ಟು ಸಾಕಾಗುವುದಿಲ್ಲ. ಮತ್ತೆ ನಾವು ಜಲದಲ್ಲಿ ಮುಂದುವರಿಯುವಾಗ ಮೂರನೆಯ ಓರ್ವ ಕಾಣ ಸಿಕ್ಕಿದ ಎಂದಿಟ್ಟುಕೊಳ್ಳೋಣ. ಆತನಿಗೆ ನಮ್ಮನ್ನು ಗುರುತಿಸುವುದಕ್ಕೆ ನಮಗೆ ಹೆಸರಿನ ಅವಶ್ಯಕತೆ ಇದೆ. ಹೀಗೆ ನಾವಿರುವರು ಪರಸ್ಪರ ಅಣ್ಣ ತಮ್ಮ ಎನ್ನುವ ಹಾಗೆ ಕರೆಯಬಹುದು. ಮೂರನೆಯವರು ನಮ್ಮನ್ನು ಹಾಗೆ ಕರೆದ ಎಂದಾದರೆ ನಮಗೆ ಸಮಾಧಾನವಾದೀತೆ. ಬಿಟ್ಟೇವ. ಹಾಗಿದ್ದರೆ ನಮ್ಮನ್ನು ಗುರುತಿಸುವುದಕ್ಕೆ ಹೆಸರಿನ ಅವಶ್ಯಕತೆ ಇದೆ. ಹೆಸರಿಗೆ ವಿಶೇಷವಾದ ಅರ್ಥವೇನು? ಅಗತ್ಯವಿಲ್ಲ. ಬೇಡ. ಕರೆಯುವುದಕ್ಕೆ ಸುಖವಾದರೆ ಸಾಕು, ಹಿತವಾದರೆ ಸಾಕು. ಹಾಗಿದ್ರೆ ನನ್ನನ್ನು ನಿನಗೆ ಕರೆಯುವುದಕ್ಕೆ ಒಂದು ಹಿತವಾಗುವಂತಹ ಹೆಸರು ನೀಡು. ಅಣ್ಣ, ನಿನಗೆ ನಾನು ನಾಮ ಇಡಬೇಕಾ? ನಾಮವನ್ನು ಹಾಕು. ನಿನಗೆ ನಾಮ ನಾನೇ ಇಟ್ಟಿರ್ತೇನೆ. ಸರಿ ಅಣ್ಣ, ಕರೆಯುವುದಕ್ಕೆ ಸುಲಭ ಆಗುವ ಹಾಗೆ 2 ಅಕ್ಷರದ ಹೆಸರು ನಿನಗೆ. ಸಣ್ಣ ಹೆಸರು ಸಾಕು. ಅಣ್ಣ, ನಿನ್ನನ್ನು ನಾನು ಕರೆಯುವುದು ಹೇಗೆ ಬಲ್ಲಯ್ಯ? ಹೇಗೆ? ನೀನು ಮಧು. ಹಾಗಿದ್ದರೆ ಇನ್ನು ಮುಂದೆ ನಿನ್ನ ಅಣ್ಣ ಮಧುವನ. ಮಧುವಣ್ಣ. ಮಧುವನಲ್ಲ, ಮಧುವಣ್ಣ. ಅಣ್ಣ, ಅದಕ್ಕೆ ಹೊಂದಾಣಿಕೆಯಾಗುವಂತ ಒಂದು ಹೆಸರು ನಿನಗೆ ಆಗಬೇಕು. ಸರಿ. ನಾನು ಮಧು, ನಾನು ನೀನು ಕೈತವ. ಅಣ್ಣ ಮಧು. ಕೈತವ.
ಅದುವೇ ಹಸಿವೆ. ಇದು ಹಸಿವೆಯ ನಿಜ ಅಣ್ಣ. ಹಸಿವೆಯನ್ನು ನಿವಾರಿಸುವ ಬಗೆ ಹೇಗೆ ಮಲ್ಲಯ್ಯ? ಹೇಗೆ? ಕಾಡುತ್ತಾ ಇದೆ ಜಲದಿ. ಜಲದಿಯನ್ನು ಬಡಿಯೋಣ, ಜಲದಿಯನ್ನು ಕದಡೋಣ. ಜಲದ ಅಡಿಭಾಗದಲ್ಲಿ ಏನಾದ್ರೂ ಸಿಕ್ಕರೆ ಅವುಗಳನ್ನು ಮೆಲ್ಲೋಣ. ಬರೇ ಚಿಕ್ಕವ ಸರಿ ಸರಿ ಕಮಲದ ಮೇಲೆ ಕುಳಿತಿದ್ದಾನೆ. ನೋಡ್ಬೇಡವಾ? ಇಲ್ಲೇ ಎಲ್ಲಾದರೂ ಜಲದಲ್ಲಿ ಅಡಗಿರಬಹುದು. ಅರಸುತ್ತ ಮುನ್ನಡೆಯೋಣ. ವಿಶ್ವ ಸೃಷ್ಟಿಯ ಸಂಕಲ್ಪ ಮಾಡಿದ್ದೇನೆ. ನೋಡೋಣ. ಹ
ಹಾಗೆ ಆ, ಬೊಬ್ಬೆ ಹಾಕಿದ್ರೆ ನಮಗೆ ವಿಷಯ ಸಿಗುವುದಿಲ್ಲ. ಹೌದೇ? ಹೌದೌದು. ಹಾಗೆ ಮಾತನಾಡುವುದಕ್ಕೆ ಪ್ರಾರಂಭ ಆಗುವಾಗ ನಿಮ್ಮ ಹುಟ್ಟೇ ಬೊಬ್ಬೆಯಿಂದ, ಹುಟ್ಟೆ ಬೊಬ್ಬೆಯಿಂದಲೇ ಹುಟ್ಟು, ಬೊಬ್ಬೆಯಿಂದಲೇ ಸಾವು. ಹೇ, ಸಾವಿನ ವಿಷಯ ಮಾತಾಡಿ ಬಿಡಿ, ಒಳ್ಳೆಯದೆಲ್ಲ ಆಗುದಿಲ್ಲ. ಇಲ್ಲಪ್ಪ. ಎಲ್ಲ ಏನು? ದೂರದಿಂದಲೇ ನಮ್ಮನ್ನು ಕಂಡೆ ಆ, ಕಿರು ನಗೆಯನ್ನು ನೀನು ಬೀರುತ್ತಿರುವೆ. ಆ, ಮುಚ್ಚಬಾಯ್, ನಗಾಡುತ್ತಾನೆ ಅವ. ಆ. ಎಲ್ಲ ಯಾಕೆ ನಗು? ಯಾಕೆ ಎಂತೆಂತದ್ದೆಲ್ಲ ಈ ಜಲದಲ್ಲಿ ಉಂಟು. ಅಂದ್ರೆ ಒಂದು ಎರಡು ಹ, ಅದ್ಭುತ, ಮತ್ತೆ ಆಶ್ಚರ್ಯ, ಹ, ಹ. ವಿಚಿತ್ರ, ಅಣ್ಣ ವಿಸ್ಮಯ. ಇಂಥ ಒಂದು ಭೀಭತ್ಸ ಇಲ್ಲಿ ಉಂಟಂತೆ. ಹ. ಮತ್ತೆ ಎಂತೆಂತದ್ದು ಇದ್ರೆ ಏನು ಪ್ರಯೋಜನ? ಇಂಥದ್ದಿರುವುದು ವಿಶೇಷವಲ್ಲ. ಯಾಕೆ? ಇಂಥದ್ದು ಎರಡು ಉಂಟು. ಹೌದು. ಇಲ್ಲಿ ಒಂದು ಇರುವುದು ಇದು. ಹಾ. ಆದ ಕಾರಣ ಇದು ವಿಶೇಷ. ಇದು ವಿಶೇಷ. ಅಲೆಯಲ್ಲಿ ಈ ಎರಡು ಅಲೆ. ನಿನ್ನದು ಮೂರನೇ ಅಲೆ. ಆ, ಎಲ್ಲ ಏನು? ನೀನು ಕುಳಿತದ್ದು ನೀರಿನಲ್ಲಿ. ಆ, ನೀರಿನಲ್ಲಿ ಕುಳಿತ ಕಾರಣ ಏನು ಹೇಳ? ಆಯ್ತಾ? ಇಲ್ಲ, ತೋರು ಬೇಗ ಮೊದಲು ಕಂಡ ಫೋರನಲ್ಲಿ ಹೋದ ಬಂದ. ವಿಚಾರಿಸುವವರು ಯಾರು ಬಲ್ಲೆಯ? ಯಾರು? ಧೀರ, ವೀರ, ಶೂರ, ಗಂಭೀರ, ಮಾಧ್ವ. ನಾವೇ. ಮಧು ಕೈ ಮಧು ಕೈಟಭ ಒಳ್ಳೆದುಂಟು ಹೆಸರು. ನಿಮ್ಮ ನಡೆ ನುಡಿ ಆಯ ಆಕೃತಿ ಒಂದನ್ನೊಂದು ಕಾಣುವಾಗ ಭೂರಿತೋಷವಾಂತೆ ನಿಟವು. ಅಂದ್ರೆ ಬಹಳ ಸಂತೋಷವಾಯಿತು. ಸಂತೋಷವಾಯಿತು. ಮತ್ತೆ ನಮ್ಮನ್ನು ನೋಡುವಾಗ ಸಂತೋಷ ಆಗದೆ ಇದ್ದೀತ. ಹೌದಲ್ಲ, ಈ ಅಬ್ದಿಯ ಅಲೆಯಲ್ಲಿ ತೇಲಿಕೊಂಡಲ್ಲ, ನಡೆದುಕೊಂಡೇ ಬಂದದ್ದು. ಸರಿ ಸರಿ. ಬರುವಂತಹ ನಿಮ್ಮ ಬರವಣವನ್ನು ಕಂಡೆ ಆತ್ಮಾನಂದವನ್ನು ಹೊಂದಿದೆ. ನಮ್ಮ ಮೊಣಕಾಲಿನವರೆಗೆ ನೀರಿತ್ತು. ಸತ್ಯ. ನಾವು ನೀರಿನಲ್ಲಿ ಬಂದದ್ದು, ನೀನು ನೀರಿನಲ್ಲಿ ತೇಲಿದ್ದು. ಅಲ್ಲಿಯೇ ನೀನು ಆಲೋಚನೆ ಮಾಡು, ಯಾರು ತೂಕದವರು ಯಾರು ಹಗುರದವರು. ನೀವು ತೂಕವೇ. ನಿಮ್ಮ ತೂಕ ಬಿಟ್ಟಲ್ಲ, ಮೆಚ್ಚಬೇಕು. ನನ್ನಲ್ಲಿ ಬಂದು ನಿಮ್ಮತ್ತು ಪ್ರಶ್ನೆಯ ಪ್ರಶ್ನೆ. ತೋರು ಬೇಗ ಮೊದಲು ಕಂಡ ಪೋರನಲ್ಲಿ ಪೋದ ಬಂಡ ಕೇಳಿದ್ದು. ನನ್ನ ಅಣ್ಣ ಭಂಡ ಅಂತ ಹೇಳಿದ್ದು ನಿನ್ನನ್ನು. ಅದೇ ಕೇಳಿದ್ದು ಪ್ರಶ್ನೆ. ಉತ್ತರ ಬೇಡವೆ? ನಿಮಗೆ ಉತ್ತರ ಕ್ರಿಯೆ ಆಗಬೇಡವೆ? ಕ್ರಿಯಾರೂಪದ ಉತ್ತರವನ್ನು ಕೊಡು. ಸರಿ. ನಾ ಕಾಣೆ. ಎಂಟಾಣೆ ಅಲ್ಲ, 9 ಆಣೆ. ಎಂತದ ಮತ್ತೆ? ಅವನ ನಾ ಕಾಣೆ. ನೀನ್ ನೋಡ್ಲಿಲ್ಲ. ಹಾಗೆಂದು ನಾನು ಸಾಮಾನ್ಯನಲ್ಲ. ಏನವ? ಅಖಂಡವಾದ ಈ ಅಬ್ದಿಯ ಅಧಿಕಾರಿ
ಶ್ರೀಮನ್ನಾರಾಯಣ. ಏನು ಜಲದಿಗೆ ಒಡೆಯ ನಾನು ಎನ್ನುವ ಹಾಗೆ ಕಲಹ ಬೇಡ ಎಲವೋ ಮೂಢ. ನೀನು ಜಲದಿಗೆ ಒಡೆಯ ಹೌದು ಎಂದಾದರೆ ನಮ್ಮದು ಪ್ರಶ್ನೆ ಉಂಟು. ಏನು? ನಾವು ಮೊದಲೊಬ್ಬರನ್ನು ಕಂಡಿದ್ದೇವೆ. ಹೇಗಿದ್ದ? ಅವನಿಗೆ 5 ಶಿರ ಇತ್ತು, ನಿನಗೆ ಒಂದೇ ತಲೆ. ಅವ ಬಿಳಿಯ, ನೀನು ಕರಿಯ. ಅವ ನಮ್ಮನ್ನು ನೋಡಿ ಗಡಗಡ ನಡುಗುತ್ತಾ ಇದ್ದ, ನೀನು ಕಿರುನಗೆ ಬೀರುತ್ತಿರುವಿ. ಅವನನ್ನು ನೀನು ತೋರಿಸದೆ ಹೋದ್ರೆ ಹಲ್ಲಿಗೆ ಹಲ್ಲು ತಾಗದ ಹಾಗೆ ನಿನ್ನನ್ನು ನುಂಗಿ ನೀರು ಕುಡಿಯುತ್ತೇವೆ. 5 ತಲೆಯವ, ಬಿಳಿ ಬಣ್ಣ. ನಿಮಗೆ 5ರದ್ದೇ ಆಗಬೇಕಾ? ಅಲ್ಲ, ಬಂದವನಿಗೆ ಶಿರ 5 ಇತ್ತು ಅಂತ ಹಾಗೆ ನಮಗೆ 5ರದ್ದೇ ಆಗಬೇಕು ಅಂತಿಲ್ಲ, 11ರದ್ದು ಆಗ್ತದೆ. ಅವ ಬಂದಿದ್ರು, ದೀನನಾಗಿ ಬಂದ, ಪ್ರಾಣ ರಕ್ಷೆ ಕೇಳಿದ, ಎತ್ತೆ ರಕ್ಷೆ. ಅವ ನಮ್ಮ ಆಹಾರ ನಮಗೆ ಬಿಟ್ಟುಕೊಡು. ಆಗುವುದಿಲ್ಲ. ಯಾಕೆ? ನನ್ನ ರಕ್ಷೆಯ ಕಕ್ಷೆಯ ಒಳಗೆ ಅವ ಇದ್ದಾನೆ. ನಿಮಗಾದರೂ ಎಚ್ಚರಿಕೆ. ಬದುಕು ಬೇಕು ಎನ್ನುವ ಮನಸ್ಸು ಉಂಟು ಅಂತಾದ್ರೆ ಮಣಿಯಿರಿ ಪಾದಕ್ಕೆ, ಕೇಳಿರಿ ಪ್ರಾಣ ರಕ್ಷೆ. ಇತ್ತೇನು ಮಲೆತು ಬಂದ್ರೆ ಶಿಕ್ಷೆ. ನಿನ್ನ ಪಾದಾರವಿಂದಗಳಿಗೆ ಪೊಡಮಟ್ಟು ನಮಗೆ ಆ ಜೀವನ ಬೇಡ. ಅವನನ್ನು ಕೊಡ್ತೀಯ? ಅವ ದೀನನಾಗಿ ಬಂದದ್ದು, ನಾವು ದೀನರಾಗಿ ಬರ್ಲಿಲ್ಲವ. ನಿನ್ನ ಕಾಲು ಹಿಡಿಯುವುದ? ನಿನ್ನ ಕಾಲು ಹಿಡಿಯಬೇಕು ಅಂತ ನಿನಗೆ ಆಸೆ ಇದ್ರೆ ಅಭ್ಯಂತರ ಇಲ್ಲ, ಹಿಡಿಯುತ್ತೇವೆ. ನೀನೇ ಹಿಡ್ಕೋಬೇಕಾದ್ರೆ ಹಿಡಿದು ಮಾಡುವುದೇನು ಬಲ್ಲ, ನೀರಿಗೆ ಅಪ್ಪಳಿಸುವುದು. ಮಗನೇ, ನಿನ್ನ ರಕ್ತ ಬೇರೆ ಮಾಂಸ ಬೇರೆ ಆಗಬೇಕು. ನಿನ್ನ ನಾಲಗೆಯಲ್ಲೇ ಅಪ್ಪ ಅಂತ ಕರೆಸಿ ಏನು? ನಿನ್ನ ನಾಲಗೆಯನ್ನೇ ಸೀಳಿ ಏನು? ಹೌದೇ? ಬನ್ನಿ. ಇದಕ್ಕೆ ಹೇಳುವುದು ಕರ್ಮಫಲ. ಹೌದಾ? ಕರ್ಮಫಲ ಎನ್ನುವುದು ಪ್ರತಿಯೋರ್ವರಿಗೂ ಸಿಗುತ್ತದೆ. ಹೀಗೂ ಇವ ಯಾರನ್ನೆಲ್ಲ ಎಡಕಾಲಿನಲ್ಲಿ ತುಳಿದಿದ್ದಾನೋ ಯಾರಿಗೆ ಗೊತ್ತು. ಸರಿ, ಎಂತದ ಮಾಡುವುದೀಗ? ಅದನ್ನು ಹಾಗೆ ಬಿಟ್ಟು ಬಿಡು. ನೀಚ ನಾನು ಇಲ್ಲ 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 ಇಲ್ಲಿ ಬಾ, ಇಲ್ಲಿ ಬಾ. ಈಗ ತಿನ್ನುವುದು ಬೇಡ. ಯಾಕೆ? ಅವ ಹೇಳಿದ್ದೇನು? ಏನು? ಗಂಟಲಲ್ಲಿ ನಾನು ಸಿಲುಕಿಕೊಂಡೇನು. ಗಂಟಲಲ್ಲಿ ಇಳಿಯುವ ತುತ್ತಲ್ಲ. ವಿಪರೀತ ಆಯಾಸವಾಗಿರುವಾಗ, ಹಸಿವೆ ಇರುವಾಗ
ಯಾವ ಆಹಾರವನ್ನು ನಾವು ಸೇವಿಸಬಾರದು. ಸರಿ ಸರಿ. ತಿಂದೆವು ಎಂದಾದ್ರೆ ಆತ ಹೇಳಿದ ಹಾಗಾಗುವುದಕ್ಕೆ ಸಾಧ್ಯ. ನಮ್ಮ ಆಯಾಸ ಕಡಿಮೆ ಆಗಬೇಕು ಅಂತಾದ್ರೆ ಕಡಿಮೆ ಪಕ್ಷ 3 ದಿನಗಳು ಕಳೆಯಬೇಕು. 3 ದಿನ ಕಳೆದ ಮೇಲೆ ಆತನನ್ನು ತಿನ್ನೋಣ. ಆದ್ರೆ ಆಮೇಲೆ ನಮ್ಮೊಳಗೆ ಸಮಸ್ಯೆ ಹುಟ್ಟಿಕೊಳ್ಳಬಾರದು. ನಾವು ಪಾಲಿನ ವ್ಯವಸ್ಥೆಯನ್ನು ಈಗಲೇ ಮಾಡು. ಅಣ್ಣ ಹುಟ್ಟಿ ಕೆಲವು ದಿವಸ ಆಗಲಿಲ್ಲ, ಅಣ್ಣ ತಮ್ಮಂದಿರಲ್ಲಿ ಪಾಲ. ಒಳ್ಳೆದಿರುವಾಗಲೇ ಪಾಲು ಮಾಡಿದ್ರೆ ನಾಳೆ ಸಮಸ್ಯೆ ಇಲ್ಲ. ನೀನು ಪಾಲು ಮಾಡಿಬಿಡು, ನನ್ನ ಆಕ್ಷೇಪ ಇಲ್ಲ. ಈಗ ನಾನು ಪಾಲು ಮಾಡಿದ್ರೆ ನಿನಗೆ ಆಗುತ್ತದಲ್ಲ? ಹೇಗೆ ಪಾಲು ಮಾಡಿದ್ರು ಅದೀತು. ಅಣ್ಣ ಅವನ ರಕ್ತ ಮತ್ತು ಮಾಂಸ ಅಧಿಕ ನನಗೆ, ಎಲುಬು ಮತ್ತು ಚರ್ಮ ಕಡಿಮೆ ನಿನಗೆ. ಇನ್ನೊಮ್ಮೆ ಹೇಳು. ಅವನ ರಕ್ತ ಮತ್ತು ಮಾಂಸ ಅಧಿಕ ನನಗೆ, ಎಲುಬು ಮತ್ತು ಚರ್ಮ ಕಡಿಮೆ ನಿನಗೆ. ಇದು ಎರಡರಲ್ಲಿಯೂ ಕಡಿಮೆ ನನಗೆ ಆಯ್ತು. ಅಣ್ಣ ನಿನಗೆ ಕಡಿಮೆ ಅಂತ ಎಷ್ಟು ಬೇಗ ಗೊತ್ತಾಯ್ತು? ಕಡಿಮೆ ಅಂತ ಎಷ್ಟು ಬೇಗ ಗೊತ್ತಾಯ್ತು ಅಣ್ಣನಿಗೆ? ಅದಾಗ್ಲಿಕ್ಕಿಲ್ಲ, ಬೇರೆ ರೀತಿಯಲ್ಲಿ ಪಾಲು ಮಾಡು. ಹಾಗಿದ್ರೆ ಹೀಗೆ ಮಾಡೋಣ. ಹೇಗೆ? ಅವನ ಸೊಂಟದಿಂದ ಮೇಲೆ ನನಗೆ, ಸೊಂಟದಿಂದ ಕೆಳಗೆ ನಿನಗೆ. ಅವನ ಸೊಂಟದ ಕೆಳಗೊಮ್ಮೆ ನೋಡಿ. ತಮ್ಮ, ಅದರ ಸೊಂಟದಿಂದ ಕೆಳಗೆ ಏನುಂಟು ತಮ್ಮ? ಬಲಿಷ್ಠವಾದ 2 ತೊಡೆಯ ಮಾಂಸ. ವಿಷಯ ಹೌದು, ತೊಡೆಯ ಮಾಂಸ ರುಚಿಯೂ ಹೌದು, ಹೆಚ್ಚು ಹೌದು. ಹಾಗೆಂದು ಕೇವಲ ಆತನ ತೊಡೆಯ ಮಾಂಸದ ಮೇಲೆ ಮಾತ್ರ ನನಗೆ ಆಸಕ್ತಿ ಅಲ್ಲ, ಅವನ ಒಂದು ತುಂಡು ಮೆದುಳಿನ ಮಾಂಸ ತಿನ್ನಬೇಕು ಅಂತ ಆಸೆ. ಯಾಕೆ ಬಲ್ಲಯ್ಯ? ಬುದ್ಧಿವಂತನಿದ್ದಾನೆ, ಜಾಣತನದ ಮಾತುಗಳನ್ನಾಡಿದ್ದಾನೆ. ನೀನು ಆತನ ಮೆದುಳಿನ ಒಂದು ತುಂಡನ್ನು ತಿನ್ನಬೇಕು, ನಾನು ತಿನ್ನಬೇಕು. ಅದಕ್ಕೆ ಸರಿ ಸಮಾನವಾಗಿ ಪಾಲಾಗಬೇಕು. ಹೀಗೆ ಮಾಡೋಣ. ಎಡಗೈ ಮತ್ತು ಎಡಗಾಲನ್ನು ನೀನು ಹಿಡಿ, ಬಲಗೈ ಮತ್ತು ಬಲಗಾಲನ್ನು ನಾನು ಹಿಡಿತೇನೆ. ಇರುವರು ವಿರೋಧ ದಿಕ್ಕಿಗೆ ಅವನನ್ನು ಎಳೆಯುವಾಗ ಶರೀರ 2 ಪಾಲಾಗಬೇಕು. ನಿನಗೆ ಎಷ್ಟು ಸಿಗ್ತದೋ ನನ್ನ ಅದೃಷ್ಟ, ನನಗೆ ಎಷ್ಟು ಸಿಗ್ತದೋ ನಿನ್ನ ಯೋಗ. ಅಷ್ಟರವರೆಗೆ ಜಲದಲ್ಲಿ ಅಂಗಾತ ಬಿದ್ದುಕೊಳ್ಳೋಣ. ಸರಿ. ನಾಮನು ಸ್ಮರಿಸಿ ಭಕ್ತಿಗೋಳ್ ಆದಿಮಾಯನು ಜಯ ಜಯ ಮನದೊಡರಿತನು ಧುರದು ಹನನು ಗುಣಿಸುವೆ ಕಪಟದೊಳಗೆಲ್ದಿನು ತಲ ಮಧು ಕೈಟವರ ಪೊಗಳುತ್ತ ದಿಂತೆಲ್ದ ದಿವ್ಯ 5,000 ವರುಷವೇ ಸಂದು ಹೋಯಿತು. ಇಷ್ಟರವರೆಗೆ ನಡೆದ ಸಂಗ್ರಾಮದಲ್ಲಿ ಸೋಲು ಗೆಲುವೆನ್ನುವುದು ನಿರ್ಣಯವಾಗುತ್ತಾ ಇಲ್ಲ. ಕಳರನ್ನು ನಿಗ್ರಹಿಸುವ ಬಗೆಯಂತೂ ಎಂಬ ಹಾಗೆ ಪರಾತ್ಪರ ಶಕ್ತಿಯನ್ನು ಧ್ಯಾನಿಸಿದಾಗ ಯುಕ್ತಿ ಮಾರ್ಗವೇ ಸೂಕ್ತವೆನ್ನುವ ಸೂಚನೆಯನ್ನು ನೀಡುತ್ತಾ ಇದ್ದಾಳೆ. ಆದ್ದರಿಂದ ಇವರ ವಧೆಗೆ ಯುಕ್ತಿಯೇ ಯುಕ್ತ ಮಾರ್ಗ. ಬರಲಿ ನೋಡೋಣ. ಮೆಚ್ಚಿದ ನಿಮ್ಮ ಪೌರುಷಕ್ಕೆ ಅದು ಹೆಚ್ಚಿನ ಜಗತ್ತಕ್ಕೆ ಆಶ್ಚರ್ಯವಂತೆ ನಾವು ಉಚ್ಚರಿಸುವುದೇ ಅಚ್ಚಳಿಯದ ಭಟರಹುದು ಸಂಗರದಲ್ಲಿ ಇದೆಲ್ಲ ಎಂತದ್ದು? ನಿಮ್ಮನ್ನು ಹೊಗಳಿದ್ದು ಹೊಸ ಹೊಸ ಶಬ್ದಗಳು. ಹೌದಣ್ಣ, ಹೊಗಳಿಕೆಯ ಹೊಸ ಹೊಸ ಶಬ್ದಗಳು. ಅರ್ಥ ಆಯ್ತಾ? ಕೇಳುವುದಕ್ಕೆ ಎಷ್ಟು ಸುಖವಾಗಿದೆ ಗೊತ್ತಾ? ಕೊನೆಗೆ ಒಂದು ಶಬ್ದ ಹೇಳಿದೆಯಲ್ಲ, ಪೂತು. ಅದು ಕೇಳುವಾಗ ತುಂಬಾ. ಅಣ್ಣ, ನೀನು ಪೂತು, ನಾನು ಪೂತು. ನಾನು ದೊಡ್ಡ ಪೂತು, ನೀನು ಸಣ್ಣ ಪೂತು. ಇವ ನಮಗೆ ಪೂತು. ನಾನು ನಿಮಗೆ ಒತ್ತು ಕೊಡುವುದು, ನೀವು ಜೋತು ಬೀಳಬೇಕಾದಿತ್ತು. ಖಂಡಿತ ಇಲ್ಲ. ಯಾಕೆ ಹೀಗಾಡಿದೆ ಬಲ್ಲಿರಾ? ನೀವು ಮಾಡಿದ ಹೋರಾಟದ ಪರಿಯಷ್ಟು ಅದ್ಭುತ. ಎಷ್ಟಾಯಿತು ಸಮಯ?
ದಿವ್ಯಾಯುಧು 1000 ವರುಷವೇ ಸಂದು ಹೋಯಿತು. ಹೌದಾ? ಇಷ್ಟರವರೆಗೆ ನಡೆದ ಘನ ಸಂಗ್ರಾಮದಲ್ಲಿ ಸೋತವರು ನೀವೇ. ಏಯ್! ಇನ್ನೊಮ್ಮೆ ಯುದ್ಧ ಮಾಡ್ತೀಯಲ್ಲ, ಪಠಾತ ಮುಖಕ್ಕೆ ಏರ್ಸ್ಯಾನೀಗ. ಅಲ್ಲ, ನಿನಗೆ ನೇರವಾಗಿ ಹೇಳುವುದಕ್ಕಾಗುದಿಲ್ವೇನೋ? ಗೆದ್ದವ ನಾನೇ. ಹಾಗಿದ್ರೆ ಇನ್ನೊಮ್ಮೆ ಯುದ್ಧ ಮಾಡಿ. ಇಲ್ಲ, ಇತ್ಯರ್ಥವಾಗಲಿಲ್ಲ. ನಿರ್ಣಯ ಮಾಡಿಕೊಂಡೆ. ಯಾರು ಹೇಳಿದ ಇತ್ಯರ್ಥ ಆಗಲಿಲ್ಲ ಅಂತ? ನೀ ಬಿದ್ದಾಗಿದೆ. ಅಲ್ಲ, ನಿಮಗೆ ಇತ್ಯರ್ಥ ನಾನು ಮಾಡಲಿಲ್ಲ ಅಂತ ಅಂದ್ರೆ ಇಲ್ಲಿ ಬೇರೆ ಯಾರಾದ್ರೂ ಇದ್ದಾರಾ? ಮೂರನೆಯವ ನಾನು. ನಿಮಗೆ ಈ ಸಲ ಗೆದ್ದದ್ದಕ್ಕೆ ನಿಮ್ಮನ್ನು ಹೀಗೆ ಬಿಡ್ಲಿಕ್ಕಿಲ್ಲ ಅಂತ ಯೋಚನೆ ಮಾಡಿದ್ದೇನೆ. ಏನು ಮಾಡ್ತಿ? ನೀವು ಇಲ್ಲಿವರೆಗೆ ಬಂದು ಬರಿಗೈಯಲ್ಲಿ ಹೋಗುವುದೇ? ಅದಕ್ಕೆ ನಿಮ್ಮನ್ನು ಏನಾದ್ರೂ ಕೊಟ್ಟೇ ಕಳುಹಿಸುವುದು ಬೇಡವೇ? ಕೊಡಬೇಕಿದ್ರೆ ಏನು ಕೊಡಬೇಕು? ನಿನಗೆ ಕೊಟ್ಟು ಅಭ್ಯಾಸ ಉಂಟು? ಧಾರಾಳ. ಕೊಟ್ಟು ಗೊತ್ತು, ಪಡೆದು ಗೊತ್ತು. ಪಡೆದು ಗೊತ್ತು. ಆದ್ದರಿಂದ ಈಗ ನಿಮ್ಮಲ್ಲಿ ಕೇಳುತ್ತೇನೆ, ಇಷ್ಟರವರೆಗೆ ನಡೆದ ಘನ ಸಂಗ್ರಾಮದಲ್ಲಿ ಗೆದ್ದಂತಹ ನೀವು ಏನನ್ನಾದರೂ ಬೇಡಿಕೊಳ್ಳಿ, ತಟ್ಟನೆ ಇವೆ. ನಿನ್ನ ಮಾತಿಗೂ ಅಭಿನಯಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ. ಯಾಕಂದ್ರೆ ತಟ್ಟನೆ ಇವೆ ಅಂದ್ರೆ ನಮ್ಮದು ಟಾಟಾ ಟಾಟಾಟಕ್ಕೆ ಬೆಂಕಿ ಬಿತ್ತು. ಇನ್ನು ಒಂದು ಶಬ್ದ ಮಾತನಾಡಿದ್ರೆ ಜಾಗ್ರತೆ. ಎಲ್ಲ ನೀನು ಕೊಡುವುದ, ಪಡೆಯುವುದು ಯಾರು? ನೀವು. ಯಾಕೆ? ಅದೆಲ್ಲ ಆಗುವುದಿಲ್ಲ. ಪ್ರಪಂಚದಲ್ಲಿ ಅಂತಹ ಕ್ರಮ ಉಂಟ? ಗೆದ್ದವರಿಗೆ ಸೋತವರು ಏನಾದರೂ ಕೊಡುವ ಕ್ರಮ ಉಂಟ? ಇಲ್ಲವೇ? ಗೆದ್ದವರಿಗೆ ಬಹುಮಾನ ಕೊಡುವ ಕ್ರಮ ಇದೆ. ಯಾರು ಕೊಡುವುದು? ಯಾರು? ಸೋತವರಲ್ಲ. ಮತ್ತೆ ಒಂದು ಕಾರ್ಯಕ್ರಮವನ್ನು ಸಂಯೋಜಿಸಿದವರು ಗೆದ್ದವರಿಗೆ ಬಹುಮಾನ ಕೊಡುವ ಕ್ರಮ ಉಂಟು. ಹೀಗೆ ಬದಲಾವಣೆ ಮಾಡಬಹುದು. ಹೇಗೆ? ಒಂದು ವೇಳೆ ಗೆದ್ದವರಾದರೂ ಸೋತವರಿಗೆ ಕೊಡಬಹುದು. ಗೊತ್ತಲ್ಲ ನಿನಗೆ? ಯಾಕೆ? ಗೆದ್ದವರು ಅಂದ್ರೆ ಉಳ್ಳವರು ಎನ್ನುವುದೇ ಅರ್ಥ. ಇಲ್ಲಿ ನಾವು ಸಾಮರ್ಥ್ಯ ಉಳ್ಳವರು, ನೀನು ಸಾಮರ್ಥ್ಯ ಇಲ್ಲದವ. ನಮ್ಮಿಂದ ನೀನು ಪಡೆಯಬೇಕಷ್ಟೇ ಹೊರತು ನಿನ್ನಿಂದ ನಾವು ಪಡೆಯುವುದಕ್ಕೆ ಸಿದ್ಧರಿಲ್ಲ. ಆದ ಕಾರಣ ನೀನು ಕೇಳು, ಥಟ್ಟನೆ ಕೊಡ್ತೇನೆ. ನೀವು ಉಳ್ಳವರು, ನೀವು ಬಲ್ಲವರು. ಉಳ್ಳವರು ಅದೇ ವಿಶ್ವಾಸ ಉಳ್ಳವರು. ನಿಮಗೆ ತಿನ್ಲಿಕ್ಕೆ ಗತಿ ಇಲ್ಲ, ಕೊಡ್ತೇವೆ ಅಂತ ಹೇಳ್ತೀವಿ. ನಾವು ತಿನ್ನದಿದ್ರು ಕೊಡುವುದರಲ್ಲಿ ನಿಷ್ಣಾತ. ನಾವು ತಿನ್ನದೆ ಇನ್ನೊಬ್ಬರಿಗೆ ಕೊಡುವವರು. ಬಲ್ಲೆ, ವಿಶ್ವಾಸ ಬರ್ಬೇಕಲ್ಲ. ವಿಶ್ವಾಸ ಬರ್ಬೇಕಿದ್ರೆ ಆಡಿದ್ರೆ ಸಾಲದು, ಆಶ್ವಾಸನೆ ಕೊಡಬೇಕು. ಆಶ್ವಾಸನೆ ಕೊಟ್ಟರೆ ಸಾಲದು. ತಟ್ಟಿ ಕರ. ಎಂತದ್ದು? ಕರತಾರ. ಎಷ್ಟು ಬೇಕು? ಎಷ್ಟುಂಟು ನಿನ್ನಲ್ಲಿ? ನಿಮಗೆ ಎಷ್ಟು ಬೇಕು? ನಿಮಗೆ ಎಷ್ಟು ತಟ್ಟು ಬೇಕು ಅಷ್ಟು ತಾ. ನಿಮಗೆ ಒಂದು ಎರಡೆರಡಾದ್ರೂ ಬೇಡವಾ? ಒಂದೆರಡು ಹೆಚ್ಚಿರ್ಲಿ, ನಿನಗೂ ಆದೀತು. ಕೈ ಕೈ. ಈಗ ಕೈಗೆ ಕರ ಅಂತ ಹೇಳಿ ಮತ್ತೆಂತದ್ದು? ಇದು ಶ್ರೀಕರ, ಚೀಕರ, ಮಧುಕರ. ಹಾಗಿದ್ರೆ ಕೈ ಕೈ ತಟ್ಟಿ ಆಡಿದಂತೆ ನಡೆಯುತ್ತೇವೆ ಎಂಬ ಹಾಗೆ ಕೊಡಿ ವಾಗ್ದಾನ. ನೀನು ಏನನ್ನು ಕೇಳುತ್ತೀಯೋ ಅದನ್ನು ನಾವೇನು ಕೊಡ್ತೇವೆ. ಕೈಯೊಳಗೆ ನಾಯಿಕ್ಕಿರುವ ಸಕ್ಕಿಲಿಗಳ ಹುತ ಎನ್ನೋಳು ಬೆಳೆದಿದೆಯೇ. ಒಟ್ಟನೆ ನೀಡಿರಿ ನಿಮ್ಮಯ ಶಿರಮ ಸಿಕ್ಕಿದಿರನ್ನಯ ಕೈಗೆ. ಬೇಗ ಕೇಳ. ಸೊಕ್ಕಿದ ಮೂರ್ಖರೆ ನಿಮಗೆ. ನೀನು ಹಲ್ಲು ಕಚ್ಚಿದ್ರೆ ಉಂಟಲ್ಲ ಈಗ ನಿನ್ನದು ನಿಮಗೆ ತಲೆ ಉಂಟಲ್ಲ, ಆ ತಲೆಯ ಒಳಗೆ ಏನಾದ್ರೂ ಬೇಕಲ್ಲ. ತಲೆಯ ಒಳಗೆ ಎಲ್ಲರಿಗೆ ಎಂತದುಂಟು ಅದು ನಮ್ಮಲ್ಲಿ ಉಂಟು. ತಲೆಯ ಮೇಲಿದ್ದರೆ ಸಾಲದು, ಒಳಗೆ ಬೇಕು. ಒಳಗೂ ಉಂಟು. ದೇಹ ಬಲ ಇದ್ರೆ ಸಾಲದು, ಮನೋಬಲ ಬೇಕು. ನಿಮಗೆ ಬುದ್ಧಿ ಬರಬೇಕೋ ತಕ್ಕುದಾದ ಮದ್ದನ್ನೇ ಇಕ್ಕಬೇಕು. ನಾ ಇಕ್ಕಿದ ಬಲೆಯೊಳಗೆ ಸಿಕ್ಕಿದಿರಿ. ನೀನೊಮ್ಮೆ ಬೇಗ ಕೇಳ. ಕೊಡ್ತೀರಾ? ಕೊಡ್ತೀರಾ? ಒಮ್ಮೆ ಆಗ ಹೇಳಿದ್ದಲ್ಲವೇನೋ ಕೊಡುತ್ತೇವೆ ಅಂತ. ನಮಗೆ ಕೊಡುವುದಕ್ಕಾದರೂ ಕಷ್ಟ ಆಗುವುದಿಲ್ಲ, ಆಗಾಗ ಕೊಡ್ತೇವೆ ಅಂತ ಹೇಳುವುದಕ್ಕೆ ಕಷ್ಟ ಆಗ್ತದೆ. ನನಗೆ ವಿಶ್ವಾಸ ಬರುವುದಿಲ್ಲ. ಏನು ಮಾಡಬೇಕು ಕೇಳೋ. ಗೊತ್ತಾಗ್ತದೆ ವಿಶ್ವಾಸ ಬರ್ತದೆ. ಖಂಡಿತ ಖಂಡಿತ. ಬೇಗ ತಟ್ಟನೆ ನೀಡಿರಿ ನಿಮ್ಮಯ ಪ್ರಾಣ. ಪ್ರಾಣ ಪ್ರಾಣ ಯಾನ ಮಾಡುವುದಮ್ಮ
ನೀನೇನು ಮಾಡುವುದು? ಅಣ್ಣ ಯಾಕೆ ಹೇಳುತ್ತಾ ಇದ್ದಿ? ನಾನು ಅಳುವೆ. ಯಾಕೆ? ಜಾಣತನದಲ್ಲೇ ನಮ್ಮನ್ನು ಇವ ವಂಚಿಸಿದ್ನಲ್ಲ. ಮೊದಲಾಗಿ ನಮ್ಮಿಂದ ಭಾಷೆಯನ್ನು ಪಡೆದುಕೊಂಡ, ಸರಿ. ಆಮೇಲೆ ನಮ್ಮ ಪ್ರಾಣವನ್ನು ಕೇಳಿದ. ಏನ್ ತಮ್ಮ? ಅಣ್ಣ ನಾನು ಆಳುವುದು ಬೇರೆ ಯಾವುದಕ್ಕೂ ಅಲ್ಲ, ನನ್ನ ಪ್ರಾಣ ಹೋಗ್ತದೆ ಎನ್ನುವಂತಹ ಬೇಸರ ನನಗಿಲ್ಲ. ಆದ್ರೆ ನನ್ನೊಂದಿಗೆ ನನ್ನ ಪ್ರೀತಿಯ ತಮ್ಮನಾದಂತಹ ನೀನು ಪ್ರಾಣವನ್ನು ಕೊಡಬೇಕಲ್ಲ ಎನ್ನುವಂತಹ ಚಿಂತೆ ತಮ್ಮ ನನಗೆ. ನಾನು ಅಳುವುದು ಯಾಕೆ ಬಲ್ಲಯ್ಯ? ಯಾಕೆ? ನನ್ನ ಕಣ್ಣ ಮುಂಭಾಗದಲ್ಲಿ ಮೊದಲು ನೀನು ಹೆಣವಾಗಿ ಬಿದ್ರೆ ಅದನ್ನು ನಾನು ಎಂತೂ ಸಹಿಸಲೇ ಹೇಳು. ತಮ್ಮನಾಗಿ ನಾನು ಅದನ್ನು ಸಹಿಸಲಾರೆ. ಹಾಗಾಗಿ ನಿನಗಿಂತ ಮೊದಲು ನಾನು ಪ್ರಾಣ ಕೊಂಡು ಕೊಡ್ತೇನೆ. ತಮ್ಮ, ಅಣ್ಣ, ನಾವೀರ್ವರು ಭಾಷೆಯನ್ನು ಕೊಟ್ಟಿದ್ದೇವೆ, ಪ್ರಾಣವನ್ನು ಕೊಡುತ್ತೇವೆ ಎನ್ನುವ ಹಾಗೆ, ಕೇಳಿದ್ದನ್ನು ಕೊಡುತ್ತೇವೆ ಎನ್ನುವ ಹಾಗೆ ಆತನಲ್ಲಿ ಮಾತನಾಡಿ ಒಬ್ಬನಾದರೂ ಪ್ರಾಣವನ್ನು ನಾವು ಕಡಿಮೆ ಪಕ್ಷ ಕೊಡಬೇಕು. ಆದ ಕಾರಣ ನೀನು ಸಾಯುವುದು ಬೇಡ, ಇನ್ನೂ 100 ವರ್ಷ ಬದುಕು, ನಾನು ನನ್ನ ಪ್ರಾಣವನ್ನು ಇಲ್ಲ ಅಣ್ಣ, ನಾನು ಸಾಯ್ತೇನೆ, ನೀನು ಬದುಕಬೇಕು. ನಾನು ಸಾಯ್ತೇನೆ, ನೀನು ಬದುಕುವುದು. ನಾನು ಸಾಯುವುದು. ನೀವು ಇಬ್ಬರೂ ಬದುಕಿ ಕೊಟ್ಟ ಮಾತು ಇಲ್ಲ ಅಂತ ಹೇಳಿ ನಾನೇ ಉಳಿಸಿ ಕುಚ್ಚಿಡಿಬೇಕು. ಕೊಟ್ಟ ಮಾತು ಕೊಟ್ಟ ಹಾಗೆ, ಅದು ಕೊಟ್ಟಾಗಿದೆ. ಮತ್ತೆ ಈಗ ಯಾಕೆ ತಡ? ಕೊಟ್ಟ ಮಾತನ್ನು ನಾವು ತಟ್ಟನೆ ನೆರವೇರಿಸ್ತೇವೆ. ತಡ ಅಂತ ಹೇಳಿದ್ರೆ ಇಷ್ಟು ಗಳಿಗೆ ಒಳಗೆ ಕೊಡ್ತೇವೆ ಅಂತ ಏನು ಹೇಳಲಿಲ್ಲ. ಕೊಡುವಾಗ 10 ವರ್ಷ ಕಳೆದ್ರು ಆಯ್ತು. ಹೌದಾ? ಕಾಯ್ಬೇಕು. ನಾವು 500 ವರ್ಷ ಯುದ್ಧ ಮಾಡಿದ್ದೇವೆ. ಎಷ್ಟು? 5,000 ವರ್ಷ ಯುದ್ಧ ಮಾಡ್ಲಿಲ್ವಾ? ನಾವು ಪ್ರಾಣ ಕೊಡುವಾಗ ಒಂದು 10,000 ವರ್ಷ ಆದ್ರೆ ಏನು? ಅದು ನಿಮ್ಮ ದೊಡ್ಡಸ್ತಿಕೆ. ಯಾಕೆ ನಾವು ಹೇಳುವಾಗ ಇಷ್ಟು ಕ್ಷಣದ ಒಳಗೆ ಪ್ರಾಣ ಕೊಡ್ತೇವೆ ಅಂತ ಹೇಳಿಲ್ವಾ? ನೀನು ಮಾತನಾಡಬೇಡ, ನೀವು ಜಾರಿಸುವುದು ಮಾತನಾಡುವುದು ಬೇಡ. ನಾವು ಅಣ್ಣ ತಮ್ಮಂದಿರು ಏನು ಮಾತನಾಡ್ತೇವೆ, ನಮ್ಮ ಒಳಗೆ ಪ್ರವೇಶ ಮಾಡಬೇಡ. ನಾವು ಪ್ರಾಣ ಕೊಡುವುದಕ್ಕೆ ಸಿದ್ಧರಾಗುವಾಗ ನೀನು ತಯಾರಾದ್ರೆ ಸಾಕು. ಏನು? ನೀವು ಮಾತಾಡಿ ಮಾತಾಡಿ. ಮಕ್ಕಳ ಆಟ ನೋಡಿದ ಅಪ್ಪನ ಹಾಗೆ ಆಗುತ್ತದೆ ನನಗೆ. ಅಪ್ಪ 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 ಅವನಿಗೊಂದು ಅಪ್ಪ ಆಗುವ ಆಸೆ ಉಂಟು. ಅವನಿಗೆ ಅಪ್ಪ ಆಗುವ ಆಸೆ ಅಲ್ಲ. ಅವ ಅಪ್ಪ ಅಪ್ಪ ಅಂತ ಹೇಳಿದ್ದು ಯಾರನ್ನು? ನನ್ನನ್ನು. ನೀನು ಅವನ ಅಪ್ಪನ? ನಾನು ದೊಡ್ಡಪ್ಪ, ನೀನು ಅಪ್ಪ. ಅಲ್ಲ, ನನಗೆ ಗೊತ್ತೇ ಇಲ್ಲ. ನೀನು ಯಾವಾಗ ಅಪ್ಪ? ನೀನು ಯಾವಾಗ? ಅಲ್ಲ, ಅವ ಹೇಳ್ತಾನಂತೆ, ಮತ್ತೆ ನಮಗೆ ಹೇಳಲಿಕ್ಕೆ ಅಲ್ವೋ? ಏ ತಮ್ಮ, ಹೇಗಾದರೂ ಮಾಡಿ ನಮ್ಮ ಪ್ರಾಣವನ್ನು ಉಳಿಸಲೇಬೇಕು. ಅಣ್ಣ, ಏನು ಬುದ್ಧಿಮತ್ತೆ ಎನ್ನುವುದು ಅವನೊಬ್ಬರಲ್ಲಿ ಮಾತ್ರ ಇರುವುದಾ? ನಮ್ಮಲ್ಲಿಯೂ ಇದೆ ಎನ್ನುವುದನ್ನು ತೋರಿಸಬೇಕು. ಏನಾದ್ರೂ ಹಾದಿ ಉಂಟಾ? ಏನಾದ್ರೂ ಇಲ್ಲಿ ಕೇಳು. ಆಗ ಅವ ಒಂದು ಮಾತು ಹೇಳಿದ್ದಾನೆ. ಏನು ಬೇಕು ಎನ್ನುವ ಹಾಗೆ ಕೇಳಿದ್ದಾನೆ. ಅದನ್ನೇ ಈಗ ಊರ್ಜಿತಗೊಳಿಸಿ ನಮಗೆ ಬೇಕಾದ್ದನ್ನು ನಾವು ಕೇಳುವ. ಅಣ್ಣ, ಏನಾದ್ರೂ ಉಂಟಾ? ಒಂದು ಉಪಾಯ ನನಗೆ ಹೊಳೆದಿದೆ. ಹೇಳು. ನೀನು ಒಮ್ಮೆ ಹೇಳು. ನನಗೆ ಕುಳಿತ್ರೆ ಹೇಳಲಿಕ್ಕೆ ಆಗುವುದಿಲ್ಲ ತಮ್ಮ. ಅಣ್ಣ, ಯಾಕೆ ಬದುಕಬೇಕು? ಹಾಗೆ ನಾನು ಯಾಕೆ ಬದುಕು? ಅದಕ್ಕೆ ನಾನು ಸಾಯ್ತೇನೆ. ಅಣ್ಣ, ನೀನು ಸಾಯಬಾರ್ದು. ನೀನು ಸಾಯಲೇಬಾರ್ದು. ಯಾಕೆ? ಇವನ ತಲೆ ತಿನ್ನುವುದಕ್ಕಾದ್ರೂ ನೀನು ಬದುಕಬೇಕು. ನಾನು ತಲೆ ತಿನ್ನುವುದಕ್ಕೆ ಪ್ರಯತ್ನ ಮಾಡ್ತೇನೆ. ಅಣ್ಣ, ಉಪಾಯ ನಾನು ಹೇಳುತ್ತೇನೆ. ಬುದ್ಧಿವಂತ ಎಲ್ಲ ಕೊಡ್ತೇವೆ. ಆದರೆ ನಮ್ಮ ಪ್ರಾಣವನ್ನು ಪಡೆಯುವ ಬಗೆ ಹೇಗೆ ಬಲ್ಲಯ್ಯ? ಹೇಗೆ? ಜಲದಿಯ ಒಂದು ಬಿಂದು ನೀರು ನಮ್ಮ ದೇಹವನ್ನು ಸೋಂಕದ ತೆರೆದಿ ಪ್ರಾಣವನ್ನು ಪಡೆ. ಯಾರು ಅಪ್ಪ ಯಾರು ಮಗ ಎನ್ನುವ ನಿರ್ಣಯ ನಿಮಗಾಗಬೇಕು. ನಾನು ಕೊಡುವರೆ ಕೊಳ್ಳುವರೆ ಸಮರ್ಥ ಎನ್ನುವುದನ್ನು ನೀವು ತಿಳಿಯುವುದಕ್ಕಾಗಿ ಇದೋ ನಿಮಗೆ ದಿವ್ಯ ಜ್ಞಾನ. ನೋಡಿ ನೋಡಿ. ನಾರಾಯಣ ನೀರಜದಳ ನಯನ ರಮಣ ನಾರಾಯಣ ಕಿರಣವ ಶಯನ ನಾರಾಯಣ ನೀರಜದಳ ನಯನ
ಅಜ್ಞಾನದ ಅಂಧಕಾರದಲ್ಲಿ ಇದುವರೆಗೆ ನಾವು ವ್ಯವಹರಿಸುತ್ತಾ ಇದ್ದವರು ನಿನ್ನದಾದಂತಹ ವಿಶ್ವ ವಿರಾಟ ಸ್ವರೂಪವನ್ನು ಕಂಡಾಕ್ಷಣ ಸುಜ್ಞಾನ ಪ್ರಾಪ್ತವಾಗಿದೆ, ಸತ್ಯ ದರ್ಶನವಾಗಿದೆ. ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯವಾಗದೆ ಅವಾಚ್ಯ ಶಬ್ದಗಳಿಂದ ಬೈದೆವು, ಭಂಗಿಸುವಂತಹ ಪ್ರಯತ್ನವನ್ನು ಮಾಡಿದೆವು. ಮಾಡಿದಂತಹ ಅಪರಾಧಗಳಿಗೆ ಕ್ಷಮೆ ಇರಲಿ, ನಮ್ಮನ್ನು ಪೊರೆಯಬೇಕು. ಶ್ರೀರಾಣವ ಶಯನ ನಾರಾಯಣ ನೀರಶದಳ ನಯನ ಮಾಧವ ಅಚ್ಯುತ ಮುಕುಂದ ಕೇಶವ ಜಯ 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 ಜಯ. ಪ್ರಭು, ನೀನಿತ್ತಂತಹ ದಿವ್ಯ ಜ್ಞಾನದಿಂದ ನೀನು ಯಾರು, ನೀನು ಎಷ್ಟು ಎನ್ನುವುದು ನಮಗೆ ವೇದ್ಯವಾಯಿತು ತಂದೆ. ಪ್ರಭು, ನಿನ್ನಲ್ಲಿ ಬ್ರಹ್ಮನು ಇದ್ದಾನೆ, ಪರಮೇಶ್ವರನು ಇದ್ದಾನೆ, ಮೃತ್ಯುಂಜಯ ಮಿತ್ರ ನೀನು, ನಿತ್ಯ ಸನ್ಮತಿ ಪಾತ್ರನು ನೀನು. ಪ್ರಭು, ಇನ್ನು ಬದುಕುವ ಆಸೆ ನಮಗಿಲ್ಲ, ಇದ್ದರೂ ನೀನು ಬಿಡಲಾರೆ ಎನ್ನುವ ಸತ್ಯಾಂಶವನ್ನು ನಾವು ಅರ್ಥ ಮಾಡಿಕೊಂಡವರೇ ಇದ್ದೇವೆ. ಆದರೆ ಬದುಕುವುದು ಮುಖ್ಯವಲ್ಲ, ಸತ್ತು ಬದುಕುವುದೇ ಮುಖ್ಯ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಂಡವರು. ಹಾಗಾಗಿ ಕೇಳಿಕೊಳ್ಳುವುದಿಷ್ಟೇ, ನಿನ್ನ ಹೆಸರಿನಲ್ಲಿ ನಮ್ಮ ಹೆಸರನ್ನು ಸೇರಿಸಿಕೋ, ಮುಕ್ತಿಯ ಪಥವನ್ನು ತೋರಿಸು ಪ್ರಭು. ಸರಿ ಸರಿ, ಅದು ಕೈಟಬರೆ, ನೀವು ಅನ್ಯರಲ್ಲ, ನನ್ನ ಮಕ್ಕಳು. ಹಿಂದಕ್ಕಾದರೂ ಬ್ರಹ್ಮನಿಗೂ ನನಗೂ ನಡೆಯಿತು ವಾಗ್ವಾದ. ಪರಿಣಾಮದಲ್ಲಿ ಮತ್ತನಾದ ವಿಧಾತ ನನ್ನ ಉದರವನ್ನು ಸೇರಿದ. ಹರ ಮೊದಲೇ ಐಕ್ಯನಾದ. ತ್ರೈಗುಣಗಳ ಸಂಗಮವಾಯಿತು. ಪರಿಣಾಮದ ಪ್ರತಿರೂಪವಾಗಿ ಕಿವಿಯಿಂದ ಹೊರಬಂತು ಕಿಲ್ಬಿಷ. ಅದನ್ನೇ ತೆಗೆದು ಅಬ್ದಿಯ ಮೇಲೆ ಬಿಸುತ್ತಾಗ ನಿಮ್ಮಿರುವರ ಹುಟ್ಟು ಮದಿರೆಯ ಕಾಂತಿಯಿಂದ ನೀನು ಕಂಗೊಳಿಸುತ್ತಾ ಇರುವೆ. ಮೃದುವಾದ ಶರೀರವನ್ನು ಹೊಂದಿರುವೆ, ನೀನು ಕಠಿಣ ಶರೀರಿಯಾಗಿರುವೆ. ನಿಮ್ಮುಭಯರ ಅಪೇಕ್ಷೆಯಂತೆ ನನ್ನ ಜಂಗೆಯನ್ನೇ ಜಲ ಮಧ್ಯದಲ್ಲಿ ವಿಸ್ತಾರಗೊಳಿಸಿ ಅದರ ಮೇಲೆ ನಿಮ್ಮ ಶಿರವನ್ನಿತ್ತು ಕಡಿದು ಮೋಕ್ಷವನ್ನು ಕರುಣಿಸ್ತೇನೆ. ಮಧುವನ್ನು ನಿಗ್ರಹಿಸುವ ದ್ವಾರ ಮಧುಸೂದನನೆಂತಲೂ, ಕೈಟಪನಿಗೆ ಮೋಕ್ಷವನ್ನು ಕೊಡುವ ದ್ವಾರ ಕೈಟಭಾರಿ ಎಂತಲೂ ನಾಮವನ್ನು ಹೊಂದುವವನಿದ್ದೇನೆ. ಮಾತ್ರವಲ್ಲ, ನಿಮ್ಮ ಕಾಯದ ಮೇಧಸ್ಸನ್ನು ತೆಗೆದು ಸಮುದ್ರಕ್ಕೆ ಸೇರಿಸುವ ದ್ವಾರ ಸುಕ್ಷೇತ್ರವೊಂದರ ನಿರ್ಮಾಣ ಮಾಡುತ್ತೇನೆ. ಅದಕ್ಕೆ ಮೇದಿನಿ ಎಂಬ ಹಾಗೆ ಹೆಸರನ್ನಿಟ್ಟು ನಿಮ್ಮ ಹೆಸರನ್ನು ಚಿರಸ್ಥಾಯಿಯಾಗಿಸ್ತೇನೆ. ಜನನಿಯ ಕಿಯಲಿ ಮಾಲಿನಿಯೋ ಮುತ್ತಿನೋಪಾದಿಯಲ್ಲಿ, ಸಪ್ತ ಸ್ವರಗಳಿಂದ ಹೊರಹೊಮ್ಮುವಂತಹ ರಾಗದೋಪಾದಿಯಲ್ಲಿ, ಸಪ್ತ ವರ್ಣಗಳಿಂದ ಮೂಡಿಬರುವಂತಹ ಕಾಮನ ಬಿಲ್ಲಿನ ಹಾಗೆ ಶೋಭಾಯಮಾನವಾಗಿಯೂ ವರ್ಣರಂಜಿತವಾಗಿಯೂ ಶೋಭಿಸುತ್ತಾ ಇದೆ ಶೋಣಿತಾಪುರ. ರುದಿರಧಾರೆಯನ್ನೇ ಬೆವರಿನೋಪಾದಿಯಲ್ಲಿ ಸುರಿಸುವುದರ ತನ್ಮೂಲಕವಾಗಿ ಈ ಪುರದ ನಿರ್ಮಾಣ ಮಾಡಲಾಗಿದೆ. ರುದ್ರನ ರುದ್ರ ರಮಣೀಯವಾಗಿ ಶೋಭಿಸುವಂತಹ ಈ ಪುರವನ್ನು ಕಂಡಂತಹ ಸಮಯದಲ್ಲಿ ನನ್ನ ಮನಸ್ಸಿನಲ್ಲಿ ಅಂಕುರಿಸಿದಂಥ ಆಸೆಗಳು ಹೇಗೆ?
ತಾಯಿ ಆಶೆಯನ್ನು ಈಡೇರಿಸಬೇಕು, ನನ್ನ ಕುಲದ ಕೀರ್ತಿಯನ್ನ ಉನ್ನತ ಶಿಖರಕ್ಕೆ ಇರಿಸಬೇಕಿರುವಂತಹ ಅಭಿಲಾಷೆಯನ್ನು ಹೊತ್ತುಕೊಂಡಂತಹ ಈ ಮಾಲಿನಿ ಕನಕಗರ್ಭನ ಕುರಿತಾಗಿ ತಪಸ್ಸನ್ನಾಚರಿಸುವುದರ ಮುಖೇನವಾಗಿ ದುರಧೀರನಾದಂತಹ ಕುವರನನ್ನ ಪಡೆಯಬೇಕಿರುವಂತಹ ಅಭಿಲಾಷೆಯನ್ನು ಹೊತ್ತುಕೊಂಡವಳು ತಪಸ್ಸನ್ನು ಆಚರಿಸಬೇಕು ಎನ್ನುವ ಹಾಗೆ ಅಂದುಕೊಂಡಂತಹ ವೇಳೆಯಲ್ಲಿ ಚಿತ್ತ ಎನ್ನುವುದು ಚಾಂಚಲ್ಯತೆ ಹೊಂದುತ್ತಾ ಉಂಟು. ಮನದಲ್ಲಿ ಭೀತಿ ಎನ್ನುವಂತಹ ಕಾರ್ಮೋಡಗಳ ಆವರಿಸಿಕೊಳ್ತಾ ಇದೆ. ಹಾಗಿದ್ರೆ ಇವತ್ತು ಇಂತಹ ಬದಲಾವಣೆಗಳಾಗುವುದಕ್ಕೆ ಮೂಲ ಕಾರಣ ಏನು? ನಾನರ್ಥ ಮಾಡಿಕೊಂಡಿದ್ದೇನೆ. ಅದಕ್ಕೆ ಈ ಸೌಂದರ್ಯವೇ ಕಾರಣ. ನಾನು ಹೇಗಿದ್ದೇನೆ ಗೊತ್ತೇ? ಚೆಲುವಿಗೆ
ಆಚರಿಸುವುದು ಕಷ್ಟ. ಯಾಕೆ? ನನ್ನನ್ನು ಕಂಡಂತಹ ವೇಳೆಯಲ್ಲಿ ಅದೆಷ್ಟೋ ನಾರಿಮಣಿಯರು ಮಾಡುವುದು ಹೇಗೆ ಗೊತ್ತೇ? ಯಬ್ಬ, ಯಾಕೆ ಇವ್ರು ಹಾಗೆ ಮಾಡ್ತಾ ಇದ್ದಾರೆ? ಅದಕ್ಕೆ ಉತ್ತರ ನನಗೆ ಈಗ ಅರ್ಥವಾಗುತ್ತಾ ಉಂಟು. ಯಾವುದು ಗೊತ್ತೇ? ಅಲ್ಲಿರದಂತಹ ಸೌಂದರ್ಯವನ್ನ ಇಲ್ಲಿ ಗಮನಿಸುವಂತಹ ವೇಳೆಯಲ್ಲಿ ಸ್ತ್ರೀ ಸಹಜವಾದಂತಹ ಗುಣ ಮಾತ್ಸರ್ಯ. ಆ ಮಾತ್ಸರ್ಯದಿಂದ ನನ್ನ ತಪಸ್ಸಿಗೆ ವಿಘ್ನವಾಗುವುದಕ್ಕೆ ಸಾಧ್ಯ ಉಂಟೆ? ಇಲ್ಲವೇ ಇಲ್ಲ. ವಿಘ್ನವಾದರೆ ಯಾರಿಂದ? ಇಳೆಯ ಕಾಮುಕರು. ಒಬ್ಬೋ ದೇವರೇ, ಆವಾಗದಿಂದ ನೋಡಿಯಂತೆ ಸಾಲು 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 ಆ ಜಾಗದಿಂದ ಹೋಗ್ತಾ ಇಲ್ಲ ಅವರು. ಹಾಗಿದ್ರೆ ಏನಾಗಿದೆ? ನನ್ನ ಸೌಂದರ್ಯವನ್ನು ಕಂಡಂತಹ ವೇಳೆಯಲ್ಲಿ ಕಾಮ ಪ್ರಜ್ಞೆ ಎನ್ನುವುದು ಅವರ ಮನದಲ್ಲಿ ಜಾಗೃತವಾಗುತ್ತಾ ಇದೆ. ಅವರಿಂದ ನನ್ನ ತಪಸ್ಸಿಗೆ ವಿಘ್ನವಾಗಬಹುದು. ಮತ್ತೊಂದು ವರ್ಗವೇ ಉಂಟು ಸ್ವಾಮಿ, ಸುರರಮ್ಮ ಹಾಗೆಗಳಾಗಿ ಯಾರು ನಮ್ಮ ಏಳ್ಕೆಯ ಕಂಡು ಸಹಿಸಿಕೊಳ್ಳುವುದಿಲ್ಲ ಅವರು. ಹಾಗಿದ್ರೆ ನನ್ನ ಈ ನಿಜವನ್ನ ಮರೆಸಿಕೊಳ್ಳಬೇಕು, ಬೇರೊಂದು ಬಗೆಯಲ್ಲಿ ತಪಸ್ಸನ್ನಾಚರಿಸಬೇಕು. ಹೇಗಾದೀತು? ಯಾವ ರೀತಿ? ಚಂದನೆಜಿಗೆ ದೋಡುವ ಜಿಂಕೆ ತೆರೆದಲ್ಲಿ ನಾ ತಪಸ್ಸನ್ನು ಆಚರಿಸಿದರೆ ಹೇಗೆ? ಅದಾಗುವುದಿಲ್ಲ. ಇಲ್ಲಿ ವ್ಯಾಘ್ರಗಳ ಭೀತಿ ಉಂಟಂತೆ. ಹೌದೌದೌದು, ಅದರಿಂದ ತೊಂದರೆ ಆಗಬಹುದು. ಇನ್ನು ಉರಗದ ರೀತಿಯಲ್ಲಿ ತಪಸ್ಸನ್ನು ಆಚರಿಸುವುದೇ? ಮೇಲಿಂದ ಬರುವಂತಹ ಗರುಡನ ಭಯ. ಇನ್ನು ಹೇಗೆ? ಒಟ್ಟು ಈ ಸಲ ಸಮಸ್ಯೆ ಹೆಚ್ಚಾಗುತ್ತಾ ಉಂಟು. ಏನು ಮಾಡುವುದು ಗೊತ್ತಾಗುತ್ತಾ ಇಲ್ಲ. ಯಾವ ರೀತಿ? ಅದು ಅಲ್ಲಿ ನೋಡಿ ಅಂತೆ ಗುಂಪು ಧೂಳನ್ನೆಬ್ಬಿಸುತ್ತಾ ಇತ್ತ ಕಡೆಗಾಗಿ ಧಾವಿಸಿ ಬರ್ತಾ ಇದೆ ಮಹಿಷಿಗಳ ಹಿಂಡು. ಅದುವೇ ನನಗೆ ಸರಿಯಾದಂತಹ ಮಾರ್ಗ. ಶೀಘ್ರವೇ ಮಹಿಷಿ ರೂಪವನ್ನಾದ ತಪಸ್ಸನ್ನು ಆಚರಿಸುತ್ತೇನೆ.